ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಅನಿಲ್ ಅಂಬಾನಿ ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ನಾನು ಮುಖೇಶ್ ಅಂಬಾನಿಯವರ ಜಾತಕ ವಿಶ್ಲೇಷಣೆ ಮಾಡಿದ್ದೆ. ಅವರ ಜಾತಕದಲ್ಲಿ ಗ್ರಹಗಳು ಯಾವ ಸ್ಥಿತಿಯಲ್ಲಿದೆ, ಅವ್ರು ಯಾವ ರೀತಿ ಉತ್ತಮ ಬಿಸ್ನೆಸ್ ಮ್ಯಾನ್ ಮತ್ತು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವರ ಒಂದು ಜಾತಕದಲ್ಲಿ ಸಕ್ಸಸ್ಫುಲ್ಲ ಮತ್ತು ಫೇಲ್ಯೂರ ಮತ್ತು ಯಾವ ಸಮಯದಲ್ಲಿ ಆಗಿರುವಂಥದ್ದು ಮತ್ತು ಗ್ರಹಗಳು ಎಲ್ಲಿದ್ದರೆ ನಮಗೆ ಸಕ್ಸಸ್ ತಂದುಕೊಡುತ್ತೆ ಮತ್ತು ಫೇಲ್ಯೂರ್ ತಂದುಕೊಡಿದೆ ಅಂತ ತಿಳಿಸ್ತಾ ಹೋಗ್ತೀನಿ. ಇದು ಪ್ರತಿಯೊಬ್ಬರು ಯಾರು ಬಿಸ್ನೆಸ್ ಮಾಡ್ತಿದ್ರೆ ಪ್ರತಿಯೊಬ್ಬರು ನೋಡ್ಬೋದು. ನಮ್ಮ ಕಾಂಬಿನೇಷನ್ಸಲ್ಲಿ ಈ ಕಾಂಬಿನೇಷನ್ಸ್ ಇದ್ದರೆ ನಮಗೆ ನಷ್ಟ. ಇವರ ಒಂದು ಬ್ಯಾಕ್ಗ್ರೌಂಡಿಗೆ ಇವರು ಸಾವಿರಾರು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಮ ಜಾತಕಗಳೇ ಅದು ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು. ಅಲ್ಲಿ ಪ್ರಾಫಿಟ್ ಮಾಡ್ತೀವಾ, ಅಲ್ಲಿ ಏನಾದ್ರು ಲಾಸ್ ಆಗ್ತೀವಾ ಅನ್ನೋದು ನಮ್ಮ ಜಾತಕಗಳಲ್ಲಿ ನೋಡ್ಕೊಳ್ಬೋದು. ಮೊದಲನೇದಾಗಿ ಇವರು ಹುಟ್ಟಿರುವಂಥದ್ದು 4/6/1959 ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಮತ್ತು ಮಕರ ಲಗ್ನದಲ್ಲಿ ಇವರ ಜನನ ಆಗಿರುವಂಥದ್ದು. ಫಸ್ಟು ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳೋಣ. ಮಕರ ಲಗ್ನದಿಂದ 3ನೇ ಮನೆಯಲ್ಲಿ ಕೇತು, 5ನೇ ಮನೆಯಲ್ಲಿ ಸೂರ್ಯ ಚಂದ್ರ ಬುಧ, 7ನೇ ಮನೆಯಲ್ಲಿ ಕುಜ ಶುಕ್ರ, 9ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಗುರು, 12ನೇ ಮನೆಯಲ್ಲಿ ಶನಿ ಗ್ರಹ ಇರುವಂಥದ್ದು. ಇದಿಷ್ಟು ಮೇಲ್ನೋಟಿಗೆ ಇರುವಂಥ ಗ್ರಹಗಳು. ಮತ್ತು ನಾವು ಪಿನ್ ಪಾಯಿಂಟಾಗಿ ಯಾವುದಾದ್ರೂ ಒಂದು ವಿಚಾರ ಇವರಿಗೆ ಸಮಸ್ಯೆ ಆಗಿದೆಯಾ ಅಂತ ನೋಡ್ಬೇಕಂದ್ರೆ ನಾವು ಡಿಗ್ರಿ ವೈಸಲ್ಲೇ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡಬೇಕಾಗುತ್ತೆ. ಅದ್ರ ಪ್ರಕಾರ ಈಗ ಕೇತು ಗ್ರಹ ಲಗ್ನದಿಂದ ಇಲ್ಲಿ 3ನೇ ಮನೆ ಅಂತ ಬರ್ದಿದ್ದೀನಿ, ಇಲ್ಲಿ 2ನೇ ಮನೆ ಬಂದಿರುತ್ತೆ. ಫಲ ಬಂದು ಸೆಕೆಂಡ್ ಹೌಸಲ್ಲಿ ಕೊಡುತ್ತೆ. ಇದು ಯಾವಾಗ ಸೆಕೆಂಡ್ ಹೌಸ್ ಕೊಡುತ್ತೆ, ಆಟೋಮೆಟಿಕ್ ಆಗಿ 9ನೇ ಮನೆಯಿಂದ ರಾಹು ಗ್ರಹ 8ನೇ ಮನೆಗೆ ಬರುತ್ತೆ. ಇದು ಸೆಕೆಂಡ್ ಹೌಸ್ ಆಗುತ್ತೆ, ಇದು 8th ಹೌಸ್ ಆಗುತ್ತೆ. ಶುಕ್ರ ಗ್ರಹ 6th ಹೌಸ್ ಅಂತಿದೆ. ಶುಕ್ರ ಗ್ರಹ ನೋಡಿ ಇಲ್ಲಿ 7th ಹೌಸ್ ಅಂತ ಬರ್ದಿದ್ದೀನಿ, 6ನೇ ಮನೆ ಫಲ ಕೊಡ್ತಾ ಇದೆ. ಸೂರ್ಯ 5ನೇ ಮನೆ ಫಲ ಜಾತಕದಲ್ಲಿ ಸೂರ್ಯ 5ನೇ ಮನೆಯಲ್ಲಿ ಇಲ್ಲಿ ಬರ್ದಿದ್ದೀನಿ, 5ನೇ ಮನೆಯೇ ಫಲ ಕೊಡ್ತಿದೆ. ಡಿಗ್ರಿ ವೈಸಲ್ಲೂ ಸೇಮ್ 5ನೇ ಮನೆ ಫಲನೇ ಕೊಡ್ತಾ ಇದೆ. ಮತ್ತೆ ಚಂದ್ರ ಬಂದು 4ನೇ ಮನೆ, ಇಲ್ಲಿ 5 ಅಂತಿದೆ, 4ನೇ ಮನೆ ಫಲ ಡಿಗ್ರಿ ವೈಸಲ್ಲಿ ಕೊಡುತ್ತೆ. ಇದೆಲ್ಲ ಏನು ಆರೋ ಮಾರ್ಕ್ ಅಂದ್ರೆ ಡಿಗ್ರಿ ವೈಸ್ ಎಲ್ಲಿ ಫಲ ಕೊಡುತ್ತೆ ಅಂತ ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಲಗ್ನದಿಂದ 7ನೇ ಮನೇಲಿ ಇದೆ ನಾವು ಅನ್ಕೊಂಡಿರ್ತೀವಿ, ಬಟ್ ಇರಲ್ಲ, ಬೇರೆ ಮನೇಲಿ ಕೂತ್ಕೊಂಡು ಫಲ ಕೊಡುತ್ತೆ. ನಾವು ತಪ್ಪು ಗ್ರಹಿಕೆ ಮಾಡ್ಕೊಂಡು ಜ್ಯೋತಿಷ್ಯದಲ್ಲಿ ರಾಹು ಸೇರಿ ಇಲ್ಲ, ಕೇತು ಸೇರಿ ಇಲ್ಲ ಅಂತ ಬೈತಿರ್ತೀವಿ, ಬಟ್ ನಮಗೆ ಗೊತ್ತಿರಲ್ಲ ಗ್ರಹಗಳು ಎಲ್ಲೆಲ್ಲಿದೆ ಅಂತ. ಫಸ್ಟ್ ಇದನ್ನೇ ನಿಖರವಾಗಿ ತಿಳ್ಕೊಳ್ಬೇಕು, ಆಮೇಲೆ ಜಾತಕ ವಿಶ್ಲೇಷಣೆ. ಚಂದ್ರಗ್ರಹ 4ನೇ ಮನೆಯಲ್ಲಿ ಆಯಿತು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕುಜ ಗ್ರಹ 7ನೇ ಮನೆಯಲ್ಲಿ, ಅಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚಭಂಗ ರಾಜಯೋಗ 7ನೇ ಮನೆ ಡಿಗ್ರಿ ವೈಸಲ್ಲೂ ಇದೆ. ನಾವು ಇದನ್ನ ಕುಜ ದೋಷ ಅಂತ ಹೇಳ್ತೀವಿ. ನಾನು ಯಾವುದೇ ಆರೋಸ್ಕೋಪು ನೇಮ್ ಫೇಮ್ ಇರೋರ್ದು ಹಾಕೊಂಡ್ರು ಅವ್ರದ್ದು ಕುಜ ದೋಷ ಇರುತ್ತೆ. ನಾವು ಎದುರ್ಕೊಳ್ಳೋದಷ್ಟೇ. ನನ್ನ ಜಾತಕದಲ್ಲಿ ಕುಜ ದೋಷ ಇದೆ, ಕುಜ ದೋಷ ಇರೋವನ್ನೇ ಕರ್ಕೊಂಬಂದು ಮದುವೆ ಮಾಡ್ಕೊಳ್ಬೇಕು ಅಂತ ನಾವು ತಲೆ ಕೆಡಿಸ್ಕೊಳ್ತಿರ್ತೀವಿ ಹೊರತು ನೇಮ್ ಫೇಮ್ ಇರೋರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಯಾರ ಜಾತಕದಲ್ಲಿ ಕುಜ ದೋಷ ಇರುತ್ತೆ ಅವ್ರು ತುಂಬ ಪವರ್ಫುಲ್ ಆಗಿರ್ತಾರೆ, ಅವ್ರು ಯಾವತ್ತು ನೇಮ್ ಫೇಮ್ ಆಗೇ ಇರ್ತಾರೆ. ಯಾರು ತಲೆ ಕೆಡಿಸ್ಕೊಳ್ತಾರೆ, ಯಾರು ಅದಕ್ಕೆಲ್ಲ ಶಾಂತಿ ಮಾಡ್ಸೋಕೆ ಹೋಗ್ತಾರೆ, ಯಾರು ಕುಜನ್ಗೆ ಬೈತಾರೆ, ಅವ್ರು ಯಾವತ್ತೂ ನೇಮ್ ಫೇಮ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಜಾತಕದಲ್ಲಿ ಕುಜ ಲಗ್ನದಿಂದ 1, 2, 4, 7, 8 ಮತ್ತು 12 ಸ್ಟ್ರಾಂಗ್ ಇರ್ತೀನಿ ನಾನು, ಇನ್ನೇನೇ ಸಮಸ್ಯೆ ಬಂದರೂ ಜೀವನದಲ್ಲಿ ನಾನು ಜೊತೆ ಇರ್ತೀನಿ ಅಂತ ಕುಜ ಹೇಳಿದ್ರು, ನೀವೇನಾದರೂ ಬೇಡ ನಾನು ನಿಂಗೆ ಶಾಂತಿ ಮಾಡಿಸ್ತೀನಿ, ಹೋಮ ಮಾಡಿಸ್ತೀನಿ, ನಿಂಗೆ ದಾನ ಮಾಡ್ತೀನಿ ಅಂದರೆ ಕುಜ ಏನೋ ರೆಡಿ ಇರ್ತಾನೆ ಹೋಗೋಕ್ಕೆ, ಬಟ್ ನಿಮಗೆ ಲಾಸ್ ಆಗುವಂಥದ್ದು. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ ದೋಷ ಇದ್ದರೆ ನೀವೇ ಪವರ್ಫುಲ್ಲು. ಮತ್ತು ರಾಹು ಬಂದು 8ನೇ ಮನೆ ಹೇಳಿದ್ದೀನಿ. ಗುರು ಬಂದು 10ನೇ ಮನೆಯಲ್ಲಿ 11ನೇ ಮನೆ ಅಂತ ಬರ್ದಿದ್ದೀನಿ, ಡಿಗ್ರಿ ವೈಸಲ್ಲಿ 10ನೇ ಮನೆ ಫಲ ಕೊಡುತ್ತೆ. ಮತ್ತು ಶನಿ ಗ್ರಹ 12ನೇ ಮನೆಯಲ್ಲಿ ಡಿಗ್ರಿ ವೈಸಲ್ಲಿ ಕೂಡ ಇದೆ, ಮೇನ್ ಚಾಟಲ್ಲೂ 12ನೇ ಮನೆಯಲ್ಲಿ ಇದೆ. ಇನ್ನು ಬುಧ ಗ್ರಹ ಲಗ್ನದಿಂದ 5ನೇ ಮನೆಯಲ್ಲಿ ಬರ್ದಿದ್ದೀನಿ, ಮೈನ್ ಚಾಟಲ್ಲೂ ಕೂಡ 5ನೇ ಮನೆಯಲ್ಲೇ ಬರ್ದಿದ್ದೀನಿ. ನೋಡಿ ಇಲ್ಲಿ ಡಿಗ್ರಿ ವೈಸಲ್ಲಿ ಇರುವಂಥ ಗ್ರಹಗಳು ಆ ದಶ ಬಂದಾಗ ಅದನ್ನು ಫಲ ಕೊಡ್ತಾ ಇರುತ್ತೆ. ಇಲ್ಲಿ ಮೈನ್ ಚಾಟಲ್ಲಿ ಚಂದ್ರ ಬಂದು ಇಲ್ಲಿ ಉಚ್ಚ ಆಗಿರ್ತಾನೆ. ಇಲ್ಲಿ ಇವರ ಜಾತಕದ ಹೆಂಗ್ ಪ್ರಬಲವಾಗಿದೆ ಅಂದರೆ ಚಂದ್ರ ಇಲ್ಲಿ ಉಚ್ಚ 5ನೇ ಮನೆಯಲ್ಲಿ ಕೂತ್ಕೊಂಡು ಚಂದ್ರಗ್ರಹ ಉಚ್ಚ ಆಗಿರ್ತಾನೆ. ಮತ್ತೆ ಕುಜ 7ನೇ ಮನೇಲಿ ಕೂತ್ಕೊಂಡು ಅದು ನೀಚಭಂಗ ರಾಜಯೋಗ ಕೂಡ ತಂದುಕೊಡ್ತಾನೆ. ಅವರ ಒಂದು ದಶಾಭುಕ್ತಿ ಬಂದಾಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ ಇವರು ಸೂರ್ಯ ದೇಶದಲ್ಲಿ ಇವರ ಜೀವನ ಪ್ರಾರಂಭ ಆಗಿರುತ್ತೆ. ಇವರು ಹುಟ್ಟಿರೋದು ಕೃತಿಕಾ ನಕ್ಷತ್ರ ಅಂದರೆ ಸೂರ್ಯ ದೇಶದಲ್ಲಿ ಇವರ ಒಂದು ಜೀವನ ಪ್ರಾರಂಭ. ಸೂರ್ಯ ದಶ ಚಂದ್ರ ದಶ ಆಗೋ ತನಕನೂ ಚೆನ್ನಾಗೇ ಇರುತ್ತೆ, ಇವರ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರುತ್ತೆ. ಅಪ್ ಟು ಕುಜ ದಶ ಅಂದರೆ 63ರಲ್ಲಿ ಇವರು ಹುಟ್ಟಿರೋದು
73 ತನಕನೂ ಚಂದ್ರದಶ ಇರುತ್ತೆ, 80 ತನಕನೂ ಕುಜದಶ ಇರುತ್ತೆ ನೋಡಿ. ಅಪ್ ಟು 63 ಇಂದ 80 ತನಕನೂ ಚೆನ್ನಾಗೇ ಇರ್ತಾರೆ. ಇವ್ರ ತಂದೆ ಧೀರುಭಾಯ್ ಅಂಬಾನಿ ಏನು ಇವರು ಸಂಸ್ಥೆ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ಮುಖೇಶ್ ಅಂಬಾನಿ ಮತ್ತೆ ಅನಿಲ್ ಅಂಬಾನಿ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಕಾರಣಾಂತರಗಳಿಂದ ಇವ್ರಿಗೆ ಒಂದು ಸಮಸ್ಯೆ ಬರುತ್ತೆ, ಎರಡು ಡಿವೈಡ್ ಆಗ್ತಾರೆ ನೋಡಿ. ಜಾತಕದಲ್ಲಿ ಯಾವುದೇ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಬರಲ್ಲ. ನಿಮ್ಮ ಜಾತಕದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನೀವೇ ಅನುಭವಿಸ್ಬೇಕು. ಇಡೀ ದೇಶದಲ್ಲೇ ಇವರು ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಇವರಿಬ್ರು ಯಾವುದೋ ಒಂದು ಸಮಸ್ಯೆ ಬಂದು ಇಬ್ರು ಸ್ಪ್ಲಿಟ್ ಆಗ್ತಾರೆ. ಮುಖೇಶ್ ಅಂಬಾನಿ ಅವರ ಜಾತಕ ಚೆನ್ನಾಗಿತ್ತು, ಅವ್ರು ನಂಬರ್ 1 ಪೊಸಿಷನ್ ಹೊಂಟೋಗ್ತಾರೆ. ಅನಿಲ್ ಅಂಬಾನಿ ಏನಾಗಿದೆ, ಇವರ ಜಾತಕದಲ್ಲಿ 1980 ಆದ್ಮೇಲೆ ನೆಕ್ಸ್ಟ್ ಬರುವಂಥದ್ದೇ ರಾಹು ದಶ. ಇಲ್ಲಿ ಸಮಸ್ಯೆ ಆಗುತ್ತೆ. ರಾಹು 8ನೇ ಮನೆ, ನಾನು ಏನ್ ಮಾಡಿದ್ದೀನಿ ಇಲ್ಲಿ ಲಗ್ನದಿಂದ 9ನೇ ಮನೆಯಲ್ಲಿ ಬರ್ತಿದ್ದೀನಿ ಭಾಗ್ಯಸ್ಥಾನ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ 8ನೇ ಮನೆಯಲ್ಲಿ ಕೂತ್ಕೊಂಡು ರಾಹು ಸಮಸ್ಯೆ ಕೊಡುತ್ತೆ. ನಕ್ಷತ್ರ ಏನೋ 4-7 ಒಳ್ಳೆ ಕಾಂಬಿನೇಷನ್, ಬಟ್ ಆಗೇನು ಸಬ್ಲಾರ್ಡು 12ನೇ ಮನೆ ಬರುತ್ತೆ. ಸ್ವಲ್ಪ ಲಾಸ್ ಕಾಣ್ತಾರೆ. 1980 ಇಂದ ಅವ್ರಿಗೆ ಏಳಿಗೆ ಇಲ್ಲ ಕಾಂಬಿನೇಷನ್ ಅಲ್ಲಿ. ಒಂದು ರಾಹು ದೇಶದಲ್ಲಿ ಈ ರೀತಿ ಸಮಸ್ಯೆ ಬರುತ್ತೆ 98 ತನಕ. ಸರಿ, 98 ಆದ್ಮೇಲೆ ಅಲ್ಲಿಂದ 16 ವರ್ಷ ಗುರುದಶ. 2014 ತನಕನು ಗುರುದಶ. ಅವ್ರಿಗೆ ಒಳ್ಳೆ ನೇಮ್ ಇರುತ್ತೆ. 10ನೇ ಮನೆ ಅಂದ್ರೆ ಒಳ್ಳೆ ನೇಮ್ ಇರುತ್ತೆ. ಬಟ್ ಏನಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ 8ನೇ ಮನೆ ಸಿಗಾಕೊಳ್ತಾರೆ. ಅವ್ರದ್ದು ಬಿಸ್ನೆಸ್ ಯಾವಾಗ ಕೊಲಾಪ್ಸ್ ಆಗುತ್ತೆ ಅಂತ ನೀವು ನೆಟ್ಟಲ್ಲಿ ನೋಡಿದ್ರೆ ಸಾಕು. ಈ 98 ಮತ್ತೆ 2014 ಆದ್ಮೇಲೆ ತುಂಬಾನೇ ಅವ್ರು ಕಳ್ಕೊಂಡಿರ್ತಾರೆ. ಯಾಕಂದ್ರೆ ಗುರುದಶ ಆದ್ಮೇಲಂತೂ 2014 ಅವ್ರು ಇನ್ನೂ ಲಾಸಸ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಶನಿ ದಶ ಬರುತ್ತೆ. 12ನೇ ಮನೆ ಬಂದು ಶನಿ ದಶ ಸ್ವಲ್ಪ ಲಾಸ್ ಮಾಡುವಂಥದ್ದು. ಅದು 2033 ತನಕ ಇರುತ್ತೆ. ಅಲ್ಲಿ ತನಕನೂ ಅವ್ರಿಗೆ ಅಷ್ಟು ಬಿಸ್ನೆಸ್ ಅಲ್ಲಿ ನೇಮ್ ಮಾಡೋಕ್ಕಾಗಲ್ಲ ಮತ್ತೆ ದುಡ್ಡು ಬರೋಕ್ಕಾಗಲ್ಲ. ನಾನು ಆಗ್ಲೇ ಹೇಳಿದೆ, ಆನೆಗೆ ಆನೆ ಬರ, ಇರುವೆ ಬರ. ಇವ್ರು 1000 ಕೋಟಿ ವ್ಯವಹಾರ ಮಾಡೋರು ಅಷ್ಟೇ ಕಳ್ಕೊಳ್ತಿರ್ತಾರೆ. ಇದೇ ನಮ್ಮ ಜಾತಕದಲ್ಲಿ ಏನೋ ಒಂದು 5 ಲಕ್ಷನೋ 10 ಲಕ್ಷನೋ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಕಾಂಬಿನೇಷನ್ಸಲ್ಲಿ ಏನಾದರೂ 12ನೇ ಮನೆ ಬಂದರೆ ನಾವೆಲ್ಲ ಕಳ್ಕೊಳ್ಬಿಡ್ತೀವಿ. ಜಾತಕದಲ್ಲಿ ದಶಾಭುಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅದು 12ನೇ ಮನೆಯಲ್ಲೇ ಇದೆಯಾ ಅಥವಾ 11ನೇ ಮನೆಗೆ ಬಂದಿದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಅವರ ಜಾತಕದಲ್ಲಿ ಏನಾದ್ರು ಡಿಗ್ರಿ ವೈಸಲ್ಲಿ ಏನಾದ್ರು 11ನೇ ಮನೆಗೆ ಹೋಗಿದ್ರೆ ಅವರ ಅಣ್ಣ ಮುಖೇಶ್ ಅಂಬಾನಿ ಯಾವ ರೀತಿ ಅವರು ನೇಮ್ ಫೇಮ್ ಮಾಡಿದ್ರು ಅದೇ ರೀತಿ ಕೂಡ ಇವರು ಕೂಡ ಒಳ್ಳೆ ದುಡ್ಡು ಕಾಸು ಮತ್ತೆ ಎಲ್ಲಾನು ನೇಮ್ ಫೇಮ್ ಇರ್ತಿತ್ತು, ದುಡ್ಡು ಕಾಸು ಕೂಡ ಇರ್ತಿತ್ತು, ಮತ್ತೆ ಸಕ್ಸಸ್ಫುಲ್ ಆಗ್ತಿದ್ರು. ಮೇನ್ ಆಗಿ ಇವ್ರಿಗೆ ದುಡ್ಡು ಕಾಸು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಸಕ್ಸಸ್ ರೇಟ್ ಕಡಿಮೆ ಇದೆ ಇವ್ರಿಗೆ. ಏನಕ್ಕೆ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಈ ರೀತಿ ಬಂದಾಗ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಒಂದೇ ಫ್ಯಾಮಿಲಿ ಆದ್ರೂ ಡಿವೈಡ್ ಆಗಿ ಯಾವ ರೀತಿ ಲಾಸ್ ಮಾಡುತ್ತೆ ಗ್ರಹಗಳು ಅನ್ನೋದಕ್ಕೆ ಕಾರಣ ಇದು. ನಾವೇನಾದ್ರು ಬಿಸ್ನೆಸ್ ಮಾಡಿ ಎಷ್ಟೊಂದು ಜನ ಕೆಲಸದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಕೆಲಸದಲ್ಲಿ ಯಾರೋ ಬೈದ್ರು, ಅವ್ರ ಹತ್ರ ನಾನೇನು ಕೆಲಸ ಮಾಡೋದು ಅನ್ನೋದೆಲ್ಲ ಹಂಗೆ ಅನ್ಕೊಂಡು ಕೆಲಸ ಬಿಟ್ಟು ಬಿಸ್ನೆಸ್ಗೆ ಬರ್ತಾರೆ. ಕಾಂಬಿನೇಷನ್ಸ್ ಏನಾದರೂ ಚೆನ್ನಾಗಿದ್ರೆ ನಿಮಗೆ ಬಿಸ್ನೆಸ್ ಕೈ ಹಿಡಿಯುತ್ತೆ. ಕಾಂಬಿನೇಷನ್ಸ್ ಚೆನ್ನಾಗಿಲ್ಲ ಅಂದರೆ ಹಾಗೆ ನೀವು ಮತ್ತೆ ಇನ್ನೊಂದು ಕೆಲಸಕ್ಕೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟರಲ್ಲಿ ನೀವು ಎಷ್ಟೊಂದು ಲಕ್ಷಾಂತರ ರೂಪಾಯಿ ಬಿಸ್ನೆಸ್ನ ಲಾಸ್ ಮಾಡ್ಕೊಂಡಿರ್ತೀರ. ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಆಗಬೇಕು ಫ್ಯೂಚರಲ್ಲಿ, ಅಥವಾ ನಾನು ಪ್ರೆಸೆಂಟ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಒಂದು ಗ್ರಹಗಳು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಮೇಯ್ನಾಗಿ ಗ್ರಹಗಳು ಸ್ಟ್ರಾಂಗ್ ಆಗಿದ್ದು ಡಿಗ್ರಿ ವೈಸಲ್ಲೂ ಕೂಡ ಸ್ಟ್ರಾಂಗ್ ಆಗಿದ್ದು, ನಕ್ಷತ್ರ ಮತ್ತು ಉಪನಕ್ಷತ್ರ ಅಂತ ನೋಡ್ತೀವಿ, ಅಲ್ಲೆಲ್ಲ ಕಾಂಬಿನೇಷನ್ನು ಸ್ಟ್ರಾಂಗ್ ಆಗಿರಬೇಕು. 2ನೇ ಮನೆ ಏನೋ ಈಗ ಶನಿ ದಶ ನಡೀತಾ ಇದೆ, 2ನೇ ಮನೆ ದುಡ್ಡು ಕೊಟ್ಟರು ಮತ್ತೆ 5ನೇ ಮನೆ ಏನು ಮಾಡುತ್ತೆ ಅಂದರೆ ಎಲ್ಲಾದರೂ ಒಂದು ಕಡೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ರಿಟರ್ನ್ ಬರಲ್ಲ. ಯಾರ ಜಾತಕದಲ್ಲಿ 5ನೇ ಮನೆ 8ನೇ ಮನೆ 12ನೇ ಮನೆ ಇದೇನೆ ಕಾಂಬಿನೇಷನ್ಸಲ್ಲಿ ನಿಮ್ಮ ಶನಿ ದಶ ನಡೆದಾಗ 12ನೇ ಮನೆ 5ನೇ ಮನೆ 3 ಹಿಂಗಿರುತ್ತೆ, ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ರಿಟರ್ನ್ ಬರೋಲ್ಲ. ಅದು ಅನಿಲ್ ಅಂಬಾನಿ ಆದರೂ ಅಷ್ಟೇ, ಯಾವ ಅಂಬಾನಿ ಆದ್ರೂ ಅಷ್ಟೇ. ಜಾತಕ ಪ್ರಬಲವಾಗಿದ್ರೆ ದುಡ್ಡು ಬರುತ್ತೆ, ಎಲ್ಲೂ ಆದರೆ ದುಡ್ಡು ಬರಲ್ಲ, ಅದು ಅಲ್ಲೇ ಸ್ಟ್ರಕ್ ಆಗುತ್ತೆ. ಅವ್ನು ಎಷ್ಟೇ ಕೋಟ್ಯಾಧೀಶ್ವರ ಆಗಿರಲಿ ಸ್ಟ್ರಕ್ ಆಗುತ್ತೆ. ಎಕ್ಸಾಂಪಲ್ ಅಂದರೆ ಇವರೇನೆ, ಅನಿಲ್ ಅಂಬಾನಿನೇ ಮುಖೇಶ್ ಅಂಬಾನಿನೇ ಸಾಕು, ಒಂದೇ ತಾಯಿ ಮಕ್ಕಳಾದ್ರೂ ಇವರು ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಮುಖೇಶ್ ಅಂಬಾನಿ ಅವರ ಜಾತಕ ತುಂಬ ಎಲ್ಲ ಗ್ರಹಗಳು ತುಂಬ ಸಪೋರ್ಟಿವ್ ಆಗಿದೆ, ಅದಕ್ಕೆ ಅವರು ಇವತ್ತು ಕೂಡ ಯಾವುದೇ ಸಕ್ಸಸ್ ಜಾಸ್ತಿ ಇದೆ. ಫೇಲ್ಯೂರ್ಗಿನ್ನ ಸಕ್ಸಸ್ ಜಾಸ್ತಿ ಇದೆ. ಇವ್ರಿಗೆ ಫೇಲ್ಯೂರ್ ಜಾಸ್ತಿ ಇರುವಂಥದ್ದು ಆಫ್ಟರ್ 1980. ಕಾಂಬಿನೇಷನ್ಸು ಯಾರನ್ನೂ ಬಿಡಲ್ಲ. ಇಲ್ಲಿ ನಾವೇನು ಅಂದ್ಕೊಳ್ತೀವಿ, 7.5 ನಡೀತಾ ಇದೆ,
ಅದಕ್ಕೆ ಸಮಸ್ಯೆ ಕೊಡುತ್ತೆ ಅಂತ ಖಂಡಿತ ಇಲ್ಲ. ಕಾಂಬಿನೇಷನ್ಸಲ್ಲಿ ಏನಾದರೂ 11ನೇ ಮನೆ ಬಂದ್ಬಿಟ್ರಂತೂ ಎಕ್ಸಲೆಂಟ್ ಆಗಿರ್ತಾರೆ ಶನಿ ದಶದಲ್ಲಿ. ಆ ಕಾಂಬಿನೇಷನ್ಸ್ ಇಲ್ಲದೆ ಇರೋದಕ್ಕೆ 12ನೇ ಮನೆ ಇರೋದ್ರಿಂದ ಎಲ್ಲ ವ್ಯಯ, ಅವ್ರು ಏನು ಇನ್ವೆಸ್ಟ್ ಮಾಡ್ತಾರೆ ಎಲ್ಲನೂ ಲಾಸ್ ಆಗ್ತಾ ಇರುತ್ತೆ. ಇದಕ್ಕೋಸ್ಕರನೇ ನಾವು ಜ್ಯೋತಿಷ ಏನಕ್ಕೆ ನೋಡಬೇಕು ಅಂದರೆ, ನಾವು ಮಾಡುವಂಥ ಕೆಲಸದಲ್ಲಿ ಜಾತಕ ಸಪೋರ್ಟ್ ಮಾಡ್ತಿದ್ಯಾ ಅಂತ ನಾವು ನೋಡಿಕೊಂಡ್ರೆ ಸಾಕು. ನಾವು ಮಾಡಬೇಕಾ ಬೇಡವಾ, ಫಸ್ಟ್ ಬಿಸ್ನೆಸ್ ಮಾಡಬೇಕು ಬೇಡವಾ ಅನ್ನೋದು ಫಸ್ಟ್ ವಿಚಾರ. ಆಮೇಲೆ ಏನು ಮಾಡಬೇಕು ಅನ್ನೋದು ಎರಡನೇ ವಿಚಾರ. ಎಷ್ಟೊಂದು ಜನ ಮಾಡಬೇಕಾ ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳಲ್ಲ, ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿರ್ತಾರೆ. ಫಸ್ಟ್ ನಿಮ್ಮ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅನ್ನೋದು ತಿಳ್ಕೊಂಡು ನಾವು ಬಿಸ್ನೆಸ್ಗೆ ಕೈ ಹಾಕಬೇಕಾಗುತ್ತೆ. ಕೆಲಸ ಆದರೂ ನೀವು ಕೆಲ್ಸಕ್ಕೆ ಹೋಗಿ ಬಂದರೆ ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ ಸಿಗುತ್ತೆ. ಬಿಸ್ನೆಸ್ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಹತ್ರ ದುಡ್ಡು ಇದೆಯೋ ಇಲ್ವೋ ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡ್ಬಂದು ದುಡ್ಡು ಹಾಕಿರ್ತೀರಾ. ಮತ್ತೆ ಅಲ್ಲಿ ಏನಾದರೂ 5ನೇ ಮನೆ 12ನೇ ಮನೆ ಬಂದರೆ ಬೇರೆಯವ್ರ ದುಡ್ಡು ಇನ್ನೊಬ್ರ ಹತ್ರ ಹೋಗ್ಲಾಕಾಗುತ್ತೆ, ನೀವು ಮಧ್ಯೆ ಸಿಗಾಕೊಳ್ತೀರಾ. ಇದು ನಾವು ನೋಡ್ಕೊಳ್ಬೇಕಾಗಿರುವಂಥ ಜಾತಕದಲ್ಲಿ. ನಮ್ಮ ಜಾತಕದಲ್ಲಿ ಬಿಸ್ನೆಸ್ ಯೋಗ ಇದೆಯಾ ಅಥವಾ ನಾವೇನಾದ್ರು ಸಕ್ಸಸ್ಫುಲ್ ಆಗ್ತೀವ ಅಂತ ಅದು ನೋಡಿಕೊಂಡು ವ್ಯವಹಾರ ಮಾಡಿದ್ರೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಇದಿಷ್ಟು ಅನಿಲ್ ಅಂಬಾನಿ ಅವರ ವಿಚಾರ. ಜಾತಕದಲ್ಲಿ ಅವ್ರದ್ದು ಸ್ವಲ್ಪ ಫೇಲ್ಯೂರ್ 1980 ಕುಜದಶ ಇರೋ ತನಕ ತುಂಬ ಚೆನ್ನಾಗಿತ್ತು ಅವ್ರಿಗೆ. 7th ಹೌಸ್ ತುಂಬ ಎಕ್ಸಲೆಂಟ್, ಪಬ್ಲಿಕ್ನ ಅಟ್ರಾಕ್ಟ್ ಮಾಡುತ್ತೆ. ಕಾಂಬಿನೇಷನಲ್ಲಿ 4, 11 ಪ್ರಾಪರ್ಟಿ ಎಲ್ಲ ರೀತಿಯೂ ಚೆನ್ನಾಗಿತ್ತು. ಆಫ್ಟರ್ ಕುಜದೋಷ ಆದಮೇಲೆ ರಾಹು ದಶೆಯಿಂದ 1980ಇಂದನೂ ಅವ್ರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಕಾಡ್ತಾನೆ ಇದೆ ಅವರ ಜಾತಕದಲ್ಲಿ. ಇದಿಷ್ಟು ವಿಚಾರ ಅನಿಲ್ ಅಂಬಾನಿ ಅವ್ರ ಬಗ್ಗೆ. ಯಾರು ವಾಸುದೇವ್ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ಈ ನನ್ನ ಚಾನಲಲ್ಲಿ ಎದುರಿಸೋದು ಕಾಟ ದೋಷ ಅವೆಲ್ಲ ಏನೂ ಇರಲ್ಲ. ಜಾತಕದಲ್ಲಿ ಇದೆ ಅಂದರೆ ಇದೆ ಅಂತ ಹೇಳಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಇದನ್ನು ನನ್ನ ಈ ಚಾನಲ್ ನೋಡೋದ್ರಿಂದ ಇವತ್ತಲ್ಲ ನಾಳೆ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಥ್ಯಾಂಕ್ ಯು.